ಹಾಯ್ ಸ್ನೇಹಿತರೆ, ಎಲ್ಲರಿಗೂ KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಬಹಳಷ್ಟು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರಿಪೀಟೆಡ್ ಆಗಿರುವಂತಹ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದಕ್ಕೆ ಸಂಬಂಧಿಸಿದಂತೆ ಇನ್ನು ಮುಂದೆ ಯಾವ ರೀತಿ ಅದೇ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ಬೋದು ಅನ್ನೋದರ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವಿಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಕರ್ನಾಟಕದ ಹೆಸರು ಉಲ್ಲೇಖ ಕಂಡುಬಂದ ಗ್ರಂಥ ಯಾವುದು ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ಸ್ನಲ್ಲಿ ರಾಮಾಯಣ, ಮಹಾಭಾರತ, ಕವಿರಾಜ ಮಾರ್ಗ ಮತ್ತು ಯಾವುದು ಅಲ್ಲ ಅಂತೇಳಿ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಯಲ್ಲಿರುವಂತಹ ಯಾವುದು ಮಹಾಭಾರತ. ಮಹಾಭಾರತ ಒಟ್ಟು 18 ಪರ್ವಗಳನ್ನು ಒಳಗೊಂಡದ. ಈ 18 ಪರ್ವಗಳಲ್ಲಿ 6ನೇ ಪರ್ವವಾದಂತಹ ಯಾವುದು ಸಭಾಪರ್ವ. 6ನೇ ಪರ್ವವಾದಂತಹ ಸಭಾಪರ್ವದಲ್ಲಿ ಮತ್ತು ಭೀಷ್ಮ ಮತ್ತು ಸಭಾಪರ್ವದಲ್ಲಿ ಈ ಮಹಾಭಾರತದ ಈ 6ನೇ ಪರ್ವ ಯಾವುದು ಸಭಾಪರ್ವ. ಅದೇ ರೀತಿ ಭೀಷ್ಮ ಪರ್ವ. ಈ 2 ಪರ್ವಗಳಲ್ಲಿ ಕರ್ನಾಟಕದ ಹೆಸರಿನ ಉಲ್ಲೇಖ ಅನ್ನುವಂಥದ್ದು ಕಂಡುಬರ್ತದೆ. ಅದೇ ರೀತಿ ಇಲ್ಲಿ ಆಪ್ಷನ್ಸ್ ಸಿ ಯಲ್ಲಿ ಏನು ಕೊಟ್ಟಿದ್ದಾನಪ್ಪ ಅಂತಂದ್ರೆ ಕವಿರಾಜ ಮಾರ್ಗ ಅಂತೇಳಿ ಕೊಟ್ಟಿದ್ದಾನೆ. ಯಾವುದು ಆಪ್ಷನ್ ಸಿ. ಈ ಕವಿರಾಜ ಮಾರ್ಗದಲ್ಲಿ ಏನು ಕೊಟ್ಟಿದ್ದಾನಪ್ಪ ಅಂತಂದ್ರೆ ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ತಿಳಿಸುವಂತಹ ಮೊದಲ ಗ್ರಂಥ ಯಾವುದಪ್ಪ ಅಂತ ಹೇಳಿದ್ರೆ ಏನು ಕವಿರಾಜ ಮಾರ್ಗ ಅಂತೇಳಿ ಹಾಕಬೇಕಾಗ್ತದೆ. ಏನು ಕರ್ನಾಟಕದ ವಿಸ್ತೀರ್ಣ ಅಂತೇಳಿ ಬಂದಾಗ ಕವಿರಾಜ ಮಾರ್ಗ. ಅದೇ ರೀತಿ ಕರ್ನಾಟಕದ ಹೆಸರು ಅಂತೇಳಿ ಬಂದಾಗ ಏನಾಗ್ತದಪ್ಪ ಅಂತಂದ್ರೆ ಮಹಾಭಾರತ. ಈ ಕವಿರಾಜ ಮಾರ್ಗದಲ್ಲಿ ಏನು ಉತ್ತರದ ಗೋದಾವರಿ ನದಿಯಿಂದ ದಕ್ಷಿಣದ ಕಾವೇರಿ ನದಿಯವರೆಗೆ ಕರ್ನಾಟಕ ಅನ್ನುವಂಥದ್ದು ಹಬ್ಬ್ಯದ ಅಂತೇಳಿ ಎಲ್ಲಿ ಕವಿರಾಜ ಮಾರ್ಗದಲ್ಲಿ ಕೊಟ್ಟಿದ್ದಾನೆ. ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನಾವು. ಇಲ್ಲಿ ಏನು ರಾಮಾಯಣ ಅನ್ನುವಂಥದ್ದನ್ನು ಯಾರು ವಾಲ್ಮೀಕಿ ಅನ್ನುವಂಥನು ರಚಿಸಿರ್ತಾನೆ. ಅದೇ ರೀತಿ ಮಹಾಭಾರತವನ್ನು ಯಾರು ವೇದವ್ಯಾಸರು. ಅದೇ ರೀತಿ ಕವಿರಾಜ ಮಾರ್ಗವನ್ನು ಶ್ರೀ ವಿಜಯ ಅನ್ನುವಂಥವನು ರಚನೆಯನ್ನು ಮಾಡಿರ್ತಾನೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅತಿ ಹೆಚ್ಚು ವಿದ್ಯುತ್ ಮತ್ತು ಉಷ್ಣವಾಹಕತೆ ಹೊಂದಿರುವ ಲೋಹ ಯಾವುದು ಅಂತೇಳಿ ಕೊಟ್ಟಿದ್ದಾನೆ. ಅತಿ ಹೆಚ್ಚು ವಿದ್ಯುತ್ ಮತ್ತು ಉಷ್ಣವಾಹಕತೆ ಹೊಂದಿರುವ ಲೋಹ ಯಾವುದು? ಇಲ್ಲಿ ಆಯ್ಕೆಗಳನ್ನು ಬೆಳ್ಳಿ, ತಾಮ್ರ ಮತ್ತು ಅಲ್ಯೂಮಿನಿಯಂ, ಅದೇ ರೀತಿ ಟಂಗ್ಸ್ಟನ್. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಅತಿ ಹೆಚ್ಚು ಏನು ಬೆಳ್ಳಿ ಅನ್ನುವಂಥದ್ದು ಮೊದಲ ಸ್ಥಾನದಲ್ಲಿ ಕಂಡುಬರ್ತದೆ. ಏನು ಉಷ್ಣ ಮತ್ತು ವಿದ್ಯುತ್ ವಾಹಕತೆಯಲ್ಲಿ. ಅದೇ ರೀತಿ 2ನೇ ಸ್ಥಾನದಲ್ಲಿ ಯಾವುದಪ್ಪ ಅಂತಂದ್ರೆ ತಾಮ್ರ, 3ನೇ ಸ್ಥಾನದಲ್ಲಿ ಏನು ಅಲ್ಯೂಮಿನಿಯಂ. ನೀವು ಕ್ರಮವಾಗಿ ಕೇಳಿದರೂ ಕೂಡ ಇವುಗಳಲ್ಲಿ 1ನೇದು ಯಾವುದಪ್ಪ ಅಂತಂದ್ರೆ ಮೊದಲ ಸ್ಥಾನದಲ್ಲಿ ಬೆಳ್ಳಿ, 2ನೇ ಸ್ಥಾನದಲ್ಲಿ ಏನು ತಾಮ್ರ, 3ನೇ ಸ್ಥಾನದಲ್ಲಿ ಅಲ್ಯೂಮಿನಿಯಂ ಅನ್ನುವಂಥದ್ದು ಅತಿ ಹೆಚ್ಚು ಏನು ಉಷ್ಣತೆ ಮತ್ತು ವಿದ್ಯುತ್ತನ್ನು ವಾಹಕವಾಗಿ ಇವು ಕಾರ್ಯವನ್ನು ಮಾಡ್ತಾವೆ. ಅದೇ ರೀತಿಯಲ್ಲಿ ಆಪ್ಷನ್ಸಲ್ಲಿ ಟಂಗ್ಸ್ಟನ್ ಅಂತೇಳಿ ಕೊಟ್ಟಿದ್ದಾನೆ. ಇದೇನಪ್ಪ ಅಂತಂದ್ರೆ ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರುವಂತಹ ಒಂದು ಲೋಹ. ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರುವಂಥ ಲೋಹ ಯಾವುದಂತ ಕೇಳಿದ್ರಂದ್ರೆ ಏನು ಟಂಗ್ಸ್ಟನ್. ಸರಿಸುಮಾರು ಇದು 3422 ಇದು ಕರಗುವ ಒಂದು ಬಿಂದುವನ್ನು ಒಳಗೊಂಡದ. ಅದೇ ರೀತಿ ಇದನ್ನು ನಾವು ಎಲ್ಲಿ ಬಳಸ್ತೀವಪ್ಪ ಅಂತಂದ್ರೆ ಬಲ್ಬ್ನಲ್ಲಿ ಬಳಸುತ್ತಿರುವಂತಹ ಒಂದು ಬಲ್ಬ್ನ ತಂತಿಯಲ್ಲಿ ಇದನ್ನು ನಾವು ಬಳಸ್ತೀವಿ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ತಾಮ್ರ ಮತ್ತು ಸತುವಿನಿಂದ ಯಾವ ಮಿಶ್ರ ಲೋಹವನ್ನು ತಯಾರಿಸಲಾಗುತ್ತದೆ? ಏನು ತಾಮ್ರ ಮತ್ತು ಸತುವನ್ನು ಮಿಶ್ರಣ ಮಾಡಿ ಯಾವ ಮಿಶ್ರ ಲೋಹವನ್ನು ತಯಾರು ಮಾಡ್ತೀವಿ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಏನೇನು ಕೊಟ್ಟಿದ್ದಾನೆ? ಕಂಚು, ಹಿತ್ತಾಳೆ, ಜರ್ಮನ್ ಸಿಲ್ವರ್, ರೋಡ್ ಗೋಲ್ಡ್ ಮತ್ತು ಗನ್ ಮೆಟಲ್ ಅಂತೇಳಿ ಕೊಟ್ಟಿದ್ದಾನೆ. ಇವೆಲ್ಲವೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಮಿಶ್ರ ಲೋಹಗಳು ಮತ್ತು ಈಗಾಗಲೇ ಪ್ರಶ್ನೆ ಆಗಿರೋದರಿಂದ ಇವುಗಳಷ್ಟವನ್ನೇ ನಾನು ಹಾಕಿದ್ದೀನಿ ಇಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂತಂದ್ರೆ ತಾಮ್ರ ಮತ್ತು ಸತುವಿನ ಮಿಶ್ರಣದಿಂದ ಏನಾಗ್ತೈತಪ್ಪ ಅಂತಂದರೆ ಹಿತ್ತಾಳೆ ಅನ್ನುವಂಥದ್ದು ಮಿಶ್ರ ಲೋಹ ಆಗ್ತದೆ. ಏನು ತಾಮ್ರ ಮತ್ತು ಸತು. ಅದೇ ರೀತಿ ತಾಮ್ರ ಮತ್ತು ತವರಿನಿಂದ ಏನು ತಾಮ್ರ ಮತ್ತು ತವರಿನಿಂದ ಏನಪ್ಪ ಅಂತಂದ್ರೆ ಕಂಚು ಎಂಬ ಮಿಶ್ರ ಲೋಹ ಏನು ತಾಮ್ರ ಮತ್ತು ತವರಿನಿಂದ ಏನಾಗ್ತದೆ. ಇದನ್ನು ಈಸಿಯಾಗಿ ಏನು ಮಾಡ್ಕೊಳ್ಬೇಕಂತಂದ್ರೆ ನಮ್ಮ ತಾತ ಏನು ತಾಮ್ರ ಮತ್ತು ತವರ ಇದನ್ನು ಏನಂತ ನೆನಪಿಟ್ಕೊಳ್ಬೇಕು ಅಂತಂದರೆ ತಾತ ಯಾವ ರೀತಿ ಇದ್ದ ಕಂಚಿದ್ದಂಗಿದ್ದ ಅಂತೇಳಿ ನೆನಪಿಟ್ಕೊಳ್ಬೇಕಾಗ್ತದೆ. ಅದೇ ರೀತಿ ಇಲ್ಲಿ ಜರ್ಮನ್ ಸಿಲ್ವರ್ ಅಂತೇಳಿ ಕೊಟ್ಟಿದ್ದಾನೆ. ಜರ್ಮನ್ ಸಿಲ್ವರ್ ಇದು ಯಾವುದರ ಮಿಶ್ರಣದಿಂದ ಆಗಿದೆ? ಅದೇ ರೀತಿ ರೋಲ್ಡ್ ಗೋಲ್ಡ್ ಆಗಿರ್ಬೋದು, ಇಲ್ಲಿ ಗನ್ ಮೆಟಲ್ ಆಗಿರ್ಬೋದು, ಇವೆಲ್ಲ ಯಾವುದರ ಒಂದು ಮಿಶ್ರ ಲೋಹ ಅಂತೇಳಿ ನಾವು ನೆನಪಿಟ್ಕೋಬೇಕು. ಯಾವುದರ ಒಂದು ಮಿಶ್ರಣದಿಂದ. ಇಲ್ಲಿ ನೋಡಿರಿ ಜರ್ಮನ್ ಸಿಲ್ವರ್ ಏನಪ್ಪ ಅಂತಂದರೆ ಒಂದು ತಾಮ್ರ, ಇನ್ನೊಂದು ಯಾವುದು ಅದೇ ರೀತಿ ಸತು ಮತ್ತು ನಿಕ್ಕಲ್. ಏನು ತಾಮ್ರ, ಸತು ಮತ್ತು ನಿಕ್ಕಲ್. ಇಲ್ಲಿ ನೀವು ಬೇಕಾದರೆ ಒಂದು ನೋಟನ್ನು ಮಾಡಿಕೊಳ್ಳ್ರಿ. ಬೇಕಂದ್ರೆ ಏನು ಜರ್ಮನ್ ಸಿಲ್ವರ್ ಅನ್ನುವಂಥದ್ದು ತಾಮ್ರ, ಸತು ಮತ್ತು ನಿಕ್ಕಲ್ನಿಂದ ಇವೆಲ್ಲರ ಮಿಶ್ರಣದಿಂದ ಜರ್ಮನ್ ಸಿಲ್ವರ್ ಅನ್ನುವಂಥದ್ದು ರಚನೆಯಾಗಿರ್ತದೆ. ಅದೇ ರೀತಿ ರೋಡ್ ಗೋಲ್ಡ್ ಅನ್ನುವಂಥದ್ದು ಏನು ತಾಮ್ರ ಮತ್ತು ಅಲ್ಯೂಮಿನಿಯಂನ ಮಿಶ್ರಣದಿಂದ ಯಾವುದಾಗಿರ್ತೈತಪ್ಪ ಅಂತಂದರೆ ರೋಡ್ ಗೋಲ್ಡ್ ಅನ್ನುವಂಥದ್ದು ಆಗಿರ್ತದೆ. ಅದೇ ರೀತಿ ಗನ್ ಮೆಟಲ್ ಅನ್ನುವಂಥದ್ದು ಏನು ತಾಮ್ರ, ತವರ ಮತ್ತು ಸತು. ತಾಮ್ರ, ಸತು, ಅದೇ ರೀತಿ ತವರ ಈ 3ರ ಮಿಶ್ರಣದಲ್ಲಿ ಏನು ಗನ್ ಮೆಟಲ್ ಅನ್ನುವಂಥದ್ದು ರಚನೆ. ಈ ಗನ್ ಮೆಟಲ್ ಎಂಬ ಮಿಶ್ರಲೋಹ ಏನು ಆಗಿರ್ತದೆ. ಇವುಗಳನ್ನು ನೀವು ಸರಿಯಾಗಿ ನೆನಪಿಟ್ಕೊಳ್ರಿ. ಕಂಚಂದರೆ ತಾಮ್ರ ಮತ್ತು ತವರ. ಅದೇ ರೀತಿ ಹಿತ್ತಾಳೆ ಎಂದಾಗ ತಾಮ್ರ, ಸತು
ಹಿತ್ತಾಳೆ ಅಂದಾಗ ತಾಮ್ರ ಮತ್ತು ಸತು, ಜರ್ಮನ್ ಸಿಲ್ವರ್ ಅಂದಾಗ ತಾಮ್ರ, ಸತು ಮತ್ತು ನಿಕ್ಕಲ್. ಅದೇ ರೀತಿ ಇಲ್ಲಿ ರೋಡ್ ಗೋಲ್ಡ್ ಅಂದಾಗ ತಾಮ್ರ ಮತ್ತು ಅಲ್ಯೂಮಿನಿಯಂ. ಅದೇ ರೀತಿ ಗನ್ ಮೆಟಲ್ ಅಂದರೆ ತಾಮ್ರ, ತವರ, ಸತು. ಎಸ್. ಈಗ ಮುಂದಿನ ಪ್ರಶ್ನೆನ ನೋಡೋಣ. ಇವೆಷ್ಟು ಕೂಡ ಭಾಳಷ್ಟು ಇಂಪಾರ್ಟೆಂಟ್. ಇವು ಹೈಯೆಸ್ಟ್ ರಿಪೀಟೆಡ್ ಆಗಿರುವಂತಹ ಒಂದು ಮಿಶ್ರಲೋಹ, ತಾಮ್ರದ ಮಿಶ್ರಲೋಹಗಳು. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆನ ನೋಡೋಣ. ಇನ್ನು ಸಂವಿಧಾನಕ್ಕೆ ಸಂಬಂಧಿಸಿರುವಂಥ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಸಂವಿಧಾನದ 21ನೇ ತಿದ್ದುಪಡಿಯ ಮೂಲಕ ಯಾವ ಭಾಷೆಯನ್ನು ಅಧಿಕೃತ ಭಾಷೆಗಳ ಪಟ್ಟಿಗೆ ಸೇರಿಸಲಾಗಿದೆ? ಎಷ್ಟು ಸಂವಿಧಾನದಲ್ಲಿ ಒಟ್ಟು ಟೋಟಲ್ ಆಗಿ ಈಗ ಎಷ್ಟು ಭಾಷೆಗಳು ಕಂಡುಬರ್ತಾವಪ್ಪ ಅಂತಂದರೆ 22 ಭಾಷೆಗಳು ಕಂಡುಬರ್ತವೆ. ಎಷ್ಟು? 22 ಭಾಷೆಗಳು. ಇವುಗಳಲ್ಲಿ ಮೊದಲು ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಷೆ ಇದ್ದಪ್ಪ ಅಂತ ಏನಾದರೂ ಪ್ರಶ್ನೆಯನ್ನು ಕೇಳಿದ್ರೆ ಎಷ್ಟು? ಮೂಲ ಸಂವಿಧಾನದಲ್ಲಿ ಒಟ್ಟು 14 ಭಾಷೆಗಳು ಕಂಡುಬರ್ತಾಯಿದ್ವು. ಎಷ್ಟು? 14. ಅದರ ನಂತರ ಏನಾಯಿತು? 21ನೇ ತಿದ್ದುಪಡಿಯಲ್ಲಿ ಏನಪ್ಪ ಅಂತಂದ್ರೆ ಒಂದು ಭಾಷೆಯನ್ನು ಸೇರಿಸಲಾಗ್ತದೆ. ಯಾವುದು? ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡಿದನು ಸಿಂಧಿ ಭಾಷೆಯನ್ನು 21ನೇ ತಿದ್ದುಪಡಿಯ ಮೂಲಕ ಯಾವ ಭಾಷೆಗೆ ಸೇರಿಸಿದಪ್ಪ ಅಂತಂದರೆ ಸಂವಿಧಾನದಲ್ಲಿ ಸಿಂಧಿ ಭಾಷೆಯನ್ನು ಸೇರಿಸಲಾಯಿತು 15ನೇ ಭಾಷೆಯಾಗಿ. ಅದೇ ರೀತಿ ಇಲ್ಲಿ ಇನ್ನೂ ನಾವು 22 ಭಾಷೆಗಳಾದರೆ ಇಲ್ಲಿ ನೋಡಿರಿ ಫಸ್ಟು 14 ಇದ್ದು, ಅದರಲ್ಲಿ ಮೊದಲು 14 ಇದ್ದು, ತದನಂತರ ಸಿಂಧಿ ಭಾಷೆಯನ್ನು ಸೇರಿಸಿದಾಗ 15 ಅದು. ಅದರ ನಂತರ ಏನಾಯ್ತಪ್ಪ ಅಂತಂದ್ರೆ ಈ ನೇಪಾಳಿ, ಕೊಂಕಣಿ, ಮಣಿಪುರಿ ಈ 3 ಭಾಷೆಗಳನ್ನು ಸಂವಿಧಾನದ 71ನೇ ತಿದ್ದುಪಡಿ ಮೂಲಕ ಸೇರಿಸಲಾಗ್ತದೆ. 21ನೇ ತಿದ್ದುಪಡಿ ಪ್ರಕಾರ ಸಿಂಧಿ ಭಾಷೆಯನ್ನು ಸೇರಿಸಲಾಗ್ತದೆ. ಅದೇ ರೀತಿ 71ನೇ ತಿದ್ದುಪಡಿಯ ಮುಖಾಂತರ ನೇಪಾಳಿ, ಕೊಂಕಣಿ ಮತ್ತು ಮಣಿಪುರಿ ಭಾಷೆಯನ್ನು ಸೇರಿಸಲಾಗ್ತದೆ. ಎಷ್ಟು? 71ನೇ ತಿದ್ದುಪಡಿ. ಇದನ್ನು ನೀವು ಈಸಿಯಾಗಿ ನೆನಪಿಡ್ಬೇಕಂತಂದ್ರೆ NMK ಅಂತೇಳಿ ನೆನಪಿಟ್ಕೋರಿ. NMK ನೇಪಾಳಿ, ಮಣಿಪುರಿ ಮತ್ತು ಕೊಂಕಣಿ. ಈಗ ನೆಕ್ಸ್ಟ್ ಏನಾಯಿತು? 15ರಿಂದ ಎಷ್ಟಾಯಿತು? 16, 17, 18 ಭಾಷೆಗಳದು. ಅದೇ ರೀತಿ ತದನಂತರ ಇನ್ನೊಂದು ತಿದ್ದುಪಡಿಯನ್ನು ಮಾಡಲಾಗ್ತದೆ. ಎಷ್ಟು? ಇನ್ನೂ 4 ಭಾಷೆಗಳನ್ನ ಸೇರಿಸಲಾಗ್ತದೆ ಸಂವಿಧಾನಕ್ಕೆ. ಅವು ಯಾವ್ಯಾವಪ್ಪ ಅಂತಂದ್ರೆ ಇದು ಎಷ್ಟು? 21 + 71 ಮಾಡಿದಾಗ ಎಷ್ಟಾಗ್ತದೆ? 21 + 71. 21 + 71 ಮಾಡಿದಾಗ ಏನಾಗ್ತದೆ? 92. ಇಷ್ಟೇ ನೀವು ಈಸಿಯಾಗಿ ನೆನಪಿಟ್ಕೋರಿ. 21ನೇ ತಿದ್ದುಪಡಿ, 71ನೇ ತಿದ್ದುಪಡಿ, 92ನೇ ತಿದ್ದುಪಡಿ. ಇಲ್ಲಿ ಈ 92ನೇ ತಿದ್ದುಪಡಿ ಮುಖಾಂತರ BDMS ಅಂತ ಇದನ್ನು ನೆನಪಿಟ್ಕೋ. BDMS ಬೋಡೋ, ಡೋಂಗ್ರಿ, ಮೈತಾಲಿ ಮತ್ತು ಸಂತಾಲಿ. ಬೋಡೋ, ಡೋಂಗ್ರಿ, ಮೈತಾಲಿ, ಸಂತಾಲಿ ಎಂಬ ಭಾಷೆಯನ್ನು 92ನೇ ತಿದ್ದುಪಡಿ ಮುಖಾಂತರ ಸೇರ್ಪಡೆಯನ್ನು ಮಾಡಲಾಗ್ತದೆ. ಇಲ್ಲಿ 21ನೇ ತಿದ್ದುಪಡಿ ಪ್ರಕಾರ ಸಿಂಧಿ ಇಲ್ಲಿ ಒಂದೇ ಭಾಷೆ. ಅದೇ ರೀತಿ 71ನೇ ತಿದ್ದುಪಡಿ ಪ್ರಕಾರ ಯಾವುದು? ನೇಪಾಳಿ, ಕೊಂಕಣಿ, ಮಣಿಪುರಿ ಇಲ್ಲಿ 3 ಭಾಷೆಗಳು. ಪ್ಲಸ್ ಇದರಲ್ಲಿ 92ನೇ ತಿದ್ದುಪಡಿಯಲ್ಲಿ ಎಷ್ಟು? ಬೋಡೋ, ಡೋಂಗ್ರಿ, ಮೈತಾಲಿ, ಸಂತಾಲಿ ಎಂಬ 4 ಭಾಷೆಗಳನ್ನು ಸೇರಿಸಲಾಗ್ತದೆ. ಆವಾಗ ಟೋಟಲ್ ಆಗಿ ಎಷ್ಟಾಗುತ್ತಪ್ಪ ಅಂತಂದರೆ 22 ಭಾಷೆಗಳಾಗಿ ಸಂವಿಧಾನದ ಅಧಿಕೃತ ಭಾಷೆಯಲ್ಲಿ ಕಂಡುಬರ್ತವೆ ಪ್ರಸ್ತುತ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆನ ನೋಡೋಣ. ರಾಷ್ಟ್ರಪತಿಯ ಕಾರ್ಯಾಂಗೀಯ ಅಧಿಕಾರಕ್ಕೆ ಸಂಬಂಧಿಸಿದ ವಿಧಿ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ರಾಷ್ಟ್ರಪತಿಯ ಕಾರ್ಯಾಂಗೀಯ ಅಧಿಕಾರಕ್ಕೆ ಸಂಬಂಧಿಸಿರುವ ವಿಧಿ. ಇಲ್ಲಿ ಆಯ್ಕೆಗಳು ಏನು ಕೊಟ್ಟಿದ್ದಾನೆ? 52, 53, 54, 55. ಇಲ್ಲಿ ಸರಿಯಾದಂಥ ಉತ್ತರ ಯಾವತ್ತು ಅಂತಂದರೆ 53ನೇ ವಿಧಿ ರಾಷ್ಟ್ರಪತಿಯ ಕಾರ್ಯಾಂಗೀಯ ಅಧಿಕಾರಕ್ಕೆ ಸಂಬಂಧಿಸಿರುವಂಥದ್ದು. ಅದೇ ರೀತಿಯಲ್ಲಿ 52ನೇ ವಿಧಿ ಅಂತೇಳಿ ಕೊಟ್ಟಿದ್ದಾನೆ. ಇದೇನಪ್ಪ ಅಂತಂದ್ರೆ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅಂತೇಳಿ ರಾಷ್ಟ್ರಪತಿ ಹುದ್ದೆ ಬಗ್ಗೆ ತಿಳಿಸುವುದು ಯಾವತ್ತಪ್ಪ ಅಂತಂದ್ರೆ 52. 53ನೇದೇನು ಹಾಗಾದರೆ ಕಾರ್ಯಾಂಗೀಯ ಅಧಿಕಾರ ರಾಷ್ಟ್ರಪತಿ. 54ನೇದು ಏನಪ್ಪ ಅಂತಂದ್ರೆ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸುವವರ ಬಗ್ಗೆ ತಿಳಿಸ್ತದೆ. ಯಾರ್ಯಾರು ಭಾಗವಹಿಸ್ತಾರಪ್ಪ ಅಂತಂದರೆ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಲೋಕಸಭೆ, ರಾಜ್ಯಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾಯಿತ ಇಲ್ಲಿ ನಾಮಕರಣಗೊಂಡ ಸದಸ್ಯರು ಭಾಗವಹಿಸುವುದಿಲ್ಲ. ಎಲ್ಲರೂ ಕೂಡ ಲೋಕಸಭೆ, ರಾಜ್ಯಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾಯಿತರು ಸದಸ್ಯರು ಹಾಗೂ ದೆಹಲಿ, ಪುದುಚೇರಿ ಮತ್ತು ಜಮ್ಮು ಕಾಶ್ಮೀರದ ವಿಧಾನಸಭೆಯ ಚುನಾಯಿತ ಸದಸ್ಯರು ಇಲ್ಲಿ ಭಾಗವಹಿಸ್ತಾರೆ ಅಂಥೇಳಿ ಎಷ್ಟನೇ ವಿಧಿ ತಿಳಿಸ್ತದೆ? 54ನೇ ವಿಧಿ ತಿಳಿಸ್ತದೆ. ಅದೇ ರೀತಿ ಇಲ್ಲಿ 55ನೇ ವಿಧಿ ಅಂತ ತಿಳಿಸಪ್ಪ ಅಂದ್ರೆ ಚುನಾವಣಾ ವಿಧಾನದ ಬಗ್ಗೆ ತಿಳಿಸ್ತದೆ. ಅಂದರೆ ಯಾವ ರೀತಿ ರಾಷ್ಟ್ರಪತಿಯ ಚುನಾವಣಾ ವಿಧಾನ ಅನ್ನುವಂಥದ್ದು, ಚುನಾವಣೆ ಯಾವ ರೀತಿ ನಡೀತದೆ ಅನ್ನೋದರ ಬಗ್ಗೆ ಇಲ್ಲಿ RBIನಲ್ಲಿ ಭದ್ರತಾ ಠೇವಣಿಯನ್ನು ಇಡಬೇಕು. ಅದೇ ರೀತಿ ಸೂಚಕರ ಬೆಂಬಲವಿರಬೇಕು, ಅನುಮೋದಕರ ಬೆಂಬಲ ಇರಬೇಕು. ಈ ರೀತಿಯ ವಿಧಾನವನ್ನು ತಿಳಿಸೋದು ಯಾವುದಪ್ಪ ಅಂತಂದ್ರೆ ಯಾವುದು? 55ನೇ ವಿಧಿ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಾವು ಮುಂದಿನ ಪ್ರಶ್ನೆಯನ್ನು ಏನಪ್ಪ ಅಂತಂದ್ರೆ ನೆಕ್ಸ್ಟ್ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಇಲ್ಲಿಯವರೆಗೆ ನಮ್ಮ ತರಗತಿಯನ್ನು ವೀಕ್ಷಿಸಿದಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದ. ಥ್ಯಾಂಕ್ ಯು.